ಹಲೋ, ವೆಲ್ಕಮ್ ಬ್ಯಾಕ್ ಟು ಸ್ಪೈಸ್ ರಾಗ. ಇವತ್ತಿನ ರೆಸಿಪಿ ಬಂದು ಆಲೂಗಡ್ಡೆ ಸಮೋಸ. ಈಸಿಯಾಗಿ ಮನೆಯಲ್ಲೇ ಇದನ್ನು ಯಾವ ಥರ ಮಾಡ್ಕೋಬೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ತೊಗೊಂಡು 4 ಮೀಡಿಯಮ್ ಸೈಜ್ನ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ನಾನು ಸ್ವಲ್ಪ ಬಟಾಣಿನ ರಾತ್ರಿನೇ ನೆನೆಸಿಟ್ಟಿದ್ದೆ, ಒಂದು ಅರ್ಧ ಕಪ್ ಆಗೋಷ್ಟಿದೆ. ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು 3 ವಿಷಲ್ ತೊಗೊಳ್ತಾ ಇದ್ದೀನಿ. ನೀವು ಹಸಿ ಬಟಾಣಿ ಇದ್ದರೆ ಇಷ್ಟೊಂದು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಒಣ ಬಟಾಣಿ ಆಗಿರೋದ್ರಿಂದ ನಾನು 3 ವಿಷಲ್ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಆದರೆ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕೈಯಲ್ಲೇ ನುರ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಆಲೂಗಡ್ಡೆನ ಚೆನ್ನಾಗಿ ನುರ್ಕೋಬೇಕು. ಆಲೂಗಡ್ಡೆನ ಪೀಸ್ ಆದಮೇಲೆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನ್ ಜೀರಿಗೆನ ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆ ಕೆಂಪಗಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿನ ಬದಲಾವಣೆ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುರಿತಿದ್ದಾಗೆ ಸ್ವಲ್ಪ ಶುಂಠಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ 1 ಸ್ಪೂನ್ ಹಾಗೂ ಬೆಳ್ಳುಳ್ಳಿ 1 ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲ ತರಕಾರಿಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನಾನು 2ರಿಂದ 3 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ನಂತರ ಈರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಹಸಿ ವಾಸನೆ ಹೋಗಿಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ. ನೀವು ಖಂಡಿತ ಈ ರೆಸಿಪಿನ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆ ಸಿಗೋದಕ್ಕಿಂತಲೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲೊಂದು ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೇಗ ಸಾಫ್ಟ್ ಆಗಲಿ ಅಂತ ಅಷ್ಟೇ. ಯಾಕಂದರೆ ನಾವು ಆಲೂಗಡ್ಡೆ ಬೇಯಿಸುವಾಗಲೇ ಆಲೂಗಡ್ಡೆ ಮತ್ತು ಬಟಾಣಿಗೆ ಹಿಡ್ಕೊಳ್ಳೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀವಿ. ಸೊ ನೋಡಿಕೊಂಡು ಸ್ವಲ್ಪ ಚಿಟಿಕೆನೇ ಉಪ್ಪನ್ನು ಸೇರಿಸ್ಕೊಳ್ಳಿ, ಈರುಳ್ಳಿ ಸಾಫ್ಟ್ ಆಗೋದಕ್ಕಷ್ಟೇ. ನಂತರ ಮತ್ತೆ ಚೆನ್ನಾಗಿ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ನಾನು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಪೌಡರು, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನೂ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೀವು ಧನಿಯಾ ಪುಡಿನೂ ಸಹ ಸೇರಿಸ್ಕೋಬೋದು ಇದಕ್ಕೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೋಬೇಡಿ, ಯಾಕಂದರೆ ಮಸಾಲೆ ಎಲ್ಲ ಸಿದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಜೊತೆಗೆ ಈರುಳ್ಳಿ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಆಗಲೇ ಕುಕ್ಕರಲ್ಲಿ ವಿಷಲ್ ಬರ್ಸಿಟ್ಕೊಂಡಿರುವಂಥ ಬಟಾಣಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಳ್ಳುವಾಗ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಹಸಿ ಬಟಾಣಿ ಯೂಸ್ ಮಾಡ್ಕೊಂಡಿದ್ದೀರ ಅಂದರೆ ಒಂದು ಕುದಿ ಕುದಿಸ್ಕೊಳ್ಳಿ, ಬಿಸಿನೀರಲ್ಲಿ ಸಾಕಾಗುತ್ತೆ. ನಂತರ ಆಗಲೇ ನುರಿದಿಟ್ಕೊಂಡಿರುವಂಥ ಆಲೂಗಡ್ಡೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಚೆನ್ನಾಗಿ ಈರುಳ್ಳಿ ಮಸಾಲ ಜೊತೆ ಈ ಆಲೂನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಎಲ್ಲ ಆಲೂಗಡ್ಡೆನೂ ಸಹ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲೂ ಸಮೋಸ ಮಾಡೋಕ್ಕೆ ಬೇಕಾಗಿರೋ ಆಲೂ ಮಸಾಲ ರೆಡಿಯಾಗಿದೆ. ನೀವು ಇದಕ್ಕೆ ಸ್ವಲ್ಪ ಲಿಂಬೆ ರಸನೂ ಸಹ ಆ್ಯಡ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಿಮಗೆ ಇದಕ್ಕೆ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣಿನ ರಸನ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದಮೇಲೆ ಇಷ್ಟೇ ಸಿಂಪಲ್ಲಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ಆಲೂ ಮಸಾಲಾನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಸಮೋಸ ಹಿಟ್ಟನ್ನು ಮಾಡಿಕೊಂಡು ಸಮೋಸನ ಯಾವ ಥರ ಫಿಲ್ಲಿಂಗ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು 1-2 ಕಪ್ ಆಗುವಷ್ಟು ಮೈದಾನ ತೊಗೊಳ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬೇಡ ಅಂತಂದರೆ ಗೋಧಿ ಹಿಟ್ಟನ್ನು ಸಹ ನೀವು ಉಪಯೋಗಿಸ್ಕೋಬೋದು.
ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನಂತರ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಅಜ್ವಾಯಿನ್ ಬೇಕು ಅಂತಂದ್ರೂ ಹಾಕ್ಕೋಬೋದು. ನಂತರ ಇದಕ್ಕೆ ನಾನು ಎಷ್ಟು ಬೇಕೋ ನೋಡಿಕೊಂಡು ಅಳತೆಗೆ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ತುಂಬ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೀವು ಇದಕ್ಕೆ ಕಲಿಸುವಾಗ ಎಣ್ಣೆ ಬೇಡ ಅಂತ ಅಂದರೆ ತುಪ್ಪ ಅಥವಾ ಬೆಣ್ಣೆನೂ ಹಾಕ್ಬಿಟ್ಟು ಕಲಿಸ್ಕೋಬೋದು. ಆವಾಗಲೂ ಫ್ಲೇವರು ಡಿಫ್ರೆಂಟಾಗೇ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೀವು ಇದಕ್ಕೆ ಸೋಡಾ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ ಕಲಸಾದ್ಮೇಲೆ ಇನ್ನೂ ಒಂದು ಸಲ ಚೆನ್ನಾಗಿ ನಾದ್ಕೋಬೇಕು. ಕೈಗೇನಾದರೂ ಹಿಟ್ಟು ಅಂಟ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಅಥವಾ ಹಿಟ್ಟೇನಾದರೂ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ಇನ್ನೊಂದು ಸಲ ಕಲಿಸ್ಕೊಳ್ಳಿ. ನನಗೆ ಸ್ವಲ್ಪ ಕೈಗೆ ಹಿಟ್ಟು ಅಂಟ್ತಾ ಇರೋದ್ರಿಂದ ನಾನು ಇನ್ನೊಂದು ಸಲ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ಕಲಿಸ್ಕೋಬೇಕು. ಈ ರೀತಿಯಾಗಿ ನಾದ್ಕೊಂಡಾದಮೇಲೆ ನಾನು ಇದರ ಮೇಲೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮತ್ತೆ ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಮೇಲೆ ನಂತರ ಮತ್ತೆ ಇದನ್ನು ತಗೊಂಡು ಚೆನ್ನಾಗಿ ಒಂದು ಸಲ ನಾದ್ಕೊಂಡು ನಂತರ ಇದರಿಂದ ಚಪಾತಿ ಉಂಡೆಗಳನ್ನು ಎಷ್ಟು ದೊಡ್ಡದಾಗಿ ಮಾಡ್ತೀವೋ ಅಷ್ಟೇ ದೊಡ್ಡದಾಗಿ ಚಪಾತಿ ಉಂಡೆಗಳ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚಪಾತಿ ಉಂಡೆಗಳನ್ನು ಮಾಡ್ಕೊಂಡಾದಮೇಲೆ ನಾನು ಇದನ್ನು ಲಟ್ಸ್ಕೊಳ್ಳೋದಕ್ಕೆ ನಾನು ಹಿಟ್ಟನ್ನು ಬಳಸ್ಕೊಳ್ಳೋದಿಲ್ಲ, ಎಣ್ಣೆನೇ ಉಪಯೋಗಿಸ್ಕೋತೀನಿ. ಯಾಕಂತಂದರೆ ಹಿಟ್ಟನ್ನು ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಕರಿಯುವಾಗ ಹಿಟ್ಟು ಎಣ್ಣೆ ಅಡಿಯಲ್ಲಿ ಉಳ್ಕೊಂಡು ಎಣ್ಣೆ ಹಾಳಾಗುತ್ತೆ ಅಂತ. ಸೊ ಹಿಟ್ಟನ್ನು ಬಳಸ್ಕೊಳ್ಳೋದಿಲ್ಲ, ಎಣ್ಣೆನೇ ಹಾಕಿಬಿಟ್ಟು ಚಪಾತಿ ಚೆನ್ನಾಗಿ ಲಟ್ಸ್ಕೊಳ್ತಾ ಇದ್ದೀನಿ. ನೀವು ಮೈದಾ ಜೊತೆ ಸ್ವಲ್ಪ ರವೆನೂ ಹಾಕ್ಕೊಂಡು ಕರ್ಕೋಬೋದು. ನಂತರ ಚಪಾತಿ ಥರ ಲಟ್ಸ್ಕೊಂಡು ಆದಮೇಲೆ ಅದನ್ನು ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತೀನಿ. ತೀರಾ ತೆಳ್ಳಗೆ ಲಟ್ಸ್ಕೊಳ್ಳೋಕೆ ಹೋದ್ರೂ ಫಿಲ್ಲಿಂಗು ಹೊರಗಡೆ ಬಂದು ಎಣ್ಣೆ ಹಾಳಾಗುತ್ತೆ ಕರಿಯುವಾಗ. ಸೊ ಮೀಡಿಯಮ್ ಸೈಜಲ್ಲಿ ಲಟ್ಸ್ಕೊಳ್ಳಿ. ನಂತರ ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದಮೇಲೆ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಎಣ್ಣೆ ಹಾಕಿರೋದ್ರಿಂದ ನೀರು ಅಥವಾ ಮೈದಾ ಪೇಸ್ಟ್ ಏನೂ ಅವಶ್ಯಕತೆ ಬಂದಿಲ್ಲ. ನೀವು ಸ್ವಲ್ಪ ಈ ರೀತಿಯಾಗಿ ಹಿಟ್ಟಲ್ಲೇ ಕರ್ಕೋತೀರಾ ಅಂದರೆ ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ಇದರ ಮಧ್ಯದಲ್ಲಿ ನಾವು ಆಲೂ ಫಿಲ್ಲಿಂಗ್ಸ್ನ ಫಿಲ್ ಮಾಡಬೇಕಾಗುತ್ತೆ. ನಾವೇನು ಆವಾಗಲೇ ಆಲೂ ಮಸಾಲ ಮಾಡ್ಕೊಂಡಿದ್ವಿ ಅದನ್ನು ಫಿಲ್ ಮಾಡಬೇಕಾಗುತ್ತೆ. ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ನೀವು ಎಲ್ಲ ಇದೇ ರೀತಿಯಾಗಿ ಸಮೋಸನ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಿಮಗೆ ತುಂಬ ಲೇಜಿ ಅನಿಸ್ತಂದರೆ ಇದನ್ನು ಮೋಮೋ ಶೇಪಲ್ಲಿ ಕೂಡ ಮಾಡ್ಕೋಬೋದು. ನಂತರ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆನ ಕಾಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಅಷ್ಟೇ ತೀರಾ ಹೈ ಫ್ಲೇಮಲ್ಲೂ ಇಟ್ಕೋಬೇಡಿ ಅಥವಾ ಲೋ ಫ್ಲೇಮಲ್ಲೂ ಇಟ್ಕೋಬೇಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬೇಯೋದೇ ಇಲ್ಲ, ಮೇಲ್ಗಡೆ ಅಷ್ಟೇ ಕಲರ್ ಬೇಗ ಬಂದುಬಿಡುತ್ತೆ. ಹಾಗೂ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಜಾಸ್ತಿ ಎಣ್ಣೆ ಕುಡ್ಕೊಳ್ಳುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾವುದೇ ರೀತಿ ಎಡ್ಜಸ್ ಬಿಡದೇ ಇರೋ ಥರ ನಿಧಾನವಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಾಗೆ ಬಿಡಿ, ನಂತರ ತಿರುವಾಕೊಳ್ಳಿ. ಚೆನ್ನಾಗಿ ಈ ರೀತಿಯಾಗಿ ಸಮೋಸಾನ ಗೋಲ್ಡನ್ ಬ್ರೌನ್ ಬರೋ ತನಕ ಕರ್ಕೋಬೇಕು. ಇದು ಚೆನ್ನಾಗಿ ಕಲರ್ ಬಂದಮೇಲೆ ನೀವು ಇದನ್ನು ತೆಗೆದು ಸರ್ವ್ ಮಾಡ್ಕೋಬೋದು. ಎಲ್ಲನೂ ಸಹ ಇದೇ ರೀತಿಯಾಗಿ ಪ್ರೊಸೀಜರ್ನ ಫಾಲೋ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ, ಯಾಕಂತಂದರೆ ಒಳಗಡೆನೂ ಸಹ ಚೆನ್ನಾಗಿ ಬೇಯಬೇಕಾಗುತ್ತೆ. ಇದು ತೀರಾ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗಿಬಿಡುತ್ತೆ, ಕರ್ಕಲ್ ಥರ ಆಗಿಬಿಡುತ್ತೆ, ಒಳಗಡೆ ಬೇಯೋದೇ ಇಲ್ಲ. ಇದು ಮೇಲ್ಗಡೆ ಕೋಟಿಂಗ್ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ ಅಷ್ಟೇ. ಈ ರೀತಿಯಾಗಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಮೇಲೆ ನಾನು ಸಮೋಸನ ತಗೊಳ್ತಾ ಇದ್ದೀನಿ. ಇದೇ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಎಲ್ಲನೂ ಕರೆದುಕೊಳ್ಳಿ. ನೀವು ಈ ರೀತಿಯಾಗಿ ಆಲೂ ಸಮೋಸನ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೋಬೋದು. ಇದನ್ನು ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ
ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರೆಯಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.